1000 ಇಯರ್ಸ್ ಅಂದರೆ 1 ಮಿಲೇನಿಯಂ ಕಂಪ್ಲೀಟ್ ಮಾಡಿದೆ. ಆ ಒಂದು ಉದ್ದೇಶದಿಂದ ಇಲ್ಲಿ ಸಾಕಷ್ಟು ಕಲ್ಚರಲ್ ಇವೆಂಟ್ಸ್ನೆಲ್ಲ ಆರ್ಗನೈಸ್ ಮಾಡಿದ್ರು. ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೋದು, ಅಂದರೆ ಯಾರು ಕಟ್ಸಿದ್ದು, ಯಾವ ಇಯರು, ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಬಟ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ದಿಸ್ ಬೃಹದೇಶ್ವರ ಟೆಂಪಲ್ ಈಸ್ ನೋನ್ ಫಾರ್ ಇಟ್ಸ್ ಆರ್ಕಿಟೆಕ್ಚರಲ್ ಮಿಸ್ಟ್ರೀಸ್. ಅಂದರೆ ತುಂಬ ಮಿಸ್ಟ್ರೀಸ್ ಇದೆ. ಮೊದಲನೇದು ನಿಮಗೆ ಗೊತ್ತಿರ್ಬೋದು, ಈ ಒಂದು ಏನು ಒಂದು 216 ಫೀಟ್ ನಿಮಗೆ ಇದು ಕಾಣಿಸ್ತಾ ಇದೆ, ಆ ಒಂದು ಇದು ನಿಮಗೆ ಆ್ಯಕ್ಚುಲಿ ಆಗಿ ನಿಮ್ಗೆ ಇಲ್ಲಿ ಟಾಪ್ ಅಲ್ಲಿ ಒಂದು ಟೋಮ್ ಕಾಣಿಸ್ತಾ ಇರ್ಬೋದು, ಅದು ಗ್ರನೈಟ್ ಟೋಂಬ್, ಅದು ವಿಚ್ ವೇಯ್ಸ್ 80 tons. ಇದು ನಾನು ಆಗಲೇ ಹೇಳಿದಾಗೆ ನಿಮಗೆ 1010 ಕಟ್ಟಿದ್ದು. ಆವಾಗ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಯಾವ ಥರದ ಒಂದು ಮೆಷಿನರೀಸು ಟೆಕ್ನಾಲಜಿ ಇದ್ದಿರ್ಬೋದು ಅಂತ. 216 ಫೀಟ್ ಹೈಟ್ಗೆ ಆ ಒಂದು ಟೋಮ್ನ ತೊಗೊಂಡೋಗಿ ಹೇಗೆ ಪ್ಲೇಸ್ ಮಾಡಿದ್ರು, ಇವನ್ ವಿತ್ ದ ಹೆಲ್ಪ್ ಆಫ್ ಅನಿಮಲ್ಸ್, ಇಟ್ ಇಸ್ ಅ ಡಿಫಿಕಲ್ಟಿ ಆ್ಯಕ್ಚುಲಿ. ಫೀಟ್ ಐ ಥಿಂಕ್ 447 216 ಫೀಟ್ ಹೈಟ್, 216 ಫೀಟ್ ಹೈಟ್ ಇದೆ ಅದು. ಬಟ್ ದಟ್ ಟೋಮ್ ವೇಯ್ಸ್ 80 tons. ದಟ್ ಈಸ್ ವಾಟ್ ಇದು. ಮತ್ತು ಈ ಒಂದು ಇನ್ನೊಂದು ಕನ್ಸ್ಟ್ರಕ್ಷನಲ್ ಒಂದು ಮಿಸ್ಟ್ರಿ ಏನಪ್ಪ ಅಂತಂದರೆ, ಈ ಒಂದು ಚಿಕ್ಕ 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 ಕಲ್ಲುಗಳು ನೀವೇನು ನೋಡಿರ್ಬೋದು, ಅದನ್ನು ಒಂದು ಇದು ಮಾಡಲಿಕ್ಕೆ ಅಂದರೆ ಕೂಡಿಸ್ಲಿಕ್ಕೆ ಇವರು ಯಾವುದೇ ಒಂದು ಸಿಮೆಂಟ್ ಅಥವಾ ಮರಳು ಅಥವಾ ಯಾವುದೋ ಆ ಥರ ಒಂದು ಮೆಟೀರಿಯಲ್ನ ಯೂಸ್ ಮಾಡಿಲ್ಲ, ಒಂದು ಬೈಂಡಿಂಗ್ ಮೆಟೀರಿಯಲ್ನ ಯೂಸ್ ಮಾಡ್ಕೊಂಡು ಇವರು ಮಾಡಿರೋದು. ಅದೊಂದು ಇಂಟರ್ಲಾಕಿಂಗ್ ಸಿಸ್ಟಮ್ ಮೂಲಕ ಇವರು ಇದನ್ನು ಕೂಡಿಸಿರೋದು. ಸೊ ದಟ್ ಈಸ್ ಒನ್ ಮೋರ್ ಮಿಸ್ಟ್ರಿ ನಾವಿಲ್ಲಿ ನೋಡಬೇಕಾಗಿರೋದು. ಮೆಟೀರಿಯಲ್ನ ಯೂಸ್ ಮಾಡಿದೆ ಇಂಟರ್ಲಾಕಿಂಗ್ ಎಕ್ಸಾಕ್ಟ್ಲಿ ಅದನ್ನು ಯೂಸ್ ಮಾಡಿದ್ದಾರೆ ಇವರು. ಸೊ ಈ ಥರ ಇನ್ನೂ ಕೆಲವು ಮಿಸ್ಟ್ರೀಸ್ ಇದೆ, ನೀವು ಹಾಗೆ ಇಲ್ಲಿ ನೋಡಬಹುದು. ನೀವು ಹಾಗೆ ಇಲ್ಲಿ ನೋಡಬಹುದು, ಒಂದು ನಂದಿ ಕಾಣಿಸ್ಬೋದು ನಿಮ್ಗೆ ಇಲ್ಲಿ. ಎಷ್ಟು ಕ್ಲಿಯರಾಗಿ ಕಾಣಿಸುತ್ತೆ ಗೊತ್ತಿಲ್ಲ, ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅದರ ಸುತ್ತ ಇರೋ ಒಂದು ಮಿಸ್ಟ್ರಿ ಏನಪ್ಪ ಅಂತಂದರೆ, ಅದು ಲೈಕ್ ತುಂಬ ಒಂದು ದೊಡ್ಡ ಗಾತ್ರದ ನಂದಿ ನೀವು ನೋಡ್ತಾ ಇರೋ ಹಾಗೆ. ಅದರ ಒಂದು ಗಾತ್ರ ಅಂದರೆ ಒಂದು ವೆಯ್ಟ್ ಏನಿದೆ, ಸೈಜು, ಅದು ದಿನದಿಂದ ದಿನಕ್ಕೆ ಅಥವಾ ಒಂದು ಓವರ್ ಆಲ್ ಪೀರಿಯಾಡಿಕಲ್ ಟೈಮು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅನ್ನೋ ಒಂದು ಇಲ್ಲಿ ಮಾತಿದೆ ಆ್ಯಕ್ಚುಲಿ. ಅದನ್ನು ಸ್ಟಾಪ್ ಮಾಡಲಿಕ್ಕೆ ದೇ ಡಿಡ್ ಸಮಥಿಂಗ್ ಅಲ್ವಾ, ಅಂದರೆ ಒಂದು ಇದು ಬೆಂಗಳೂರಲ್ಲಿ ಬುಲ್ ಟೆಂಪಲ್ ಏನಿದೆ ಅಥವಾ ನಂದಿ ಇದು ಏನಿದೆ ಟೆಂಪಲ್ಲು, ದೊಡ್ಡ ಬಸವನ ದೊಡ್ಡ ಗಣಪತಿ ಏನು ಕರೀತಾರೆ, ದೊಡ್ಡ ಗಣಪತಿ ಅಲ್ಲ, ದೊಡ್ಡ ಬಸವ ದೇವಸ್ಥಾನ. ಅಲ್ಲೂ ಇದೇ ಥರ ಒಂದು ಸ್ಟೋರಿ ಇದೆ, ಗೊತ್ತಿಲ್ಲ ಅದು ಎಷ್ಟು ನಿಜಾನೋ ಇದು ಅಂತ. ಅಲ್ಲೂ ತುಂಬ ಬೆಳೀತಿತ್ತು ಅಂತ ಹೇಳಿ ತಲೆಗೆ ಗೂಟ ಹೊಡೆದು ನಿಲ್ಲಿಸಿದ್ದಾರೆ ಅನ್ನೋದೊಂದು ಪ್ರತೀತಿ. ಇಲ್ಲೂ ಅದನ್ನೇ ಹೇಳ್ತಾರೆ, ಅದು ಎಷ್ಟು ನಿಜ ಏನು ಅನ್ನೋದು. ಸೊ ಇಲ್ಲಿ ತುಂಬ, ಮತ್ತು ಇಲ್ಲಿ ಇನ್ನೊಬ್ಬ ಏನಂತಂದರೆ, ಇಲ್ಲಿ ಒಂದು ನಮಗೆ ಇದು ಯಾವ ಜಾಗದಲ್ಲಿದೆ ಅಂತ ಗೊತ್ತಿಲ್ಲ, 81 ಡಿಫ್ರೆಂಟ್ ಭರತನಾಟ್ಯಂ ಪೋಸಸ್ನ ಕೆತ್ತಿದ್ದಾರೆ ಇಲ್ಲಿ ಅಂತ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ಅದು. ಮತ್ತು ಇಲ್ಲಿ ಒಳಗಡೆ ಹೇಳಿದ್ರು ತುಂಬ ಪೇಂಟಿಂಗ್ಸ್ ಇದೆ ಅಂತ. ಆ ಪೇಂಟಿಂಗ್ಸ್ ಮಾಡಲಿಕ್ಕೆ ಇವ್ರು ಯಾವುದೇ ಒಂದು ಆರ್ಟಿಫಿಷಿಯಲ್ ಫ್ಲೇವರ್ಡ್ ಏಜೆಂಟ್ಸ್ನ ಯೂಸ್ ಮಾಡಿದೆ. ಎಲ್ಲ ಒಂದು ಅಂದರೆ ಯಾವುದೋ ಒಂದು ರೋಸ್ ಪೆಟಲ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದಾಗಿರ್ಬೋದು, ಆ ಥರ ಒಂದು ನ್ಯಾಚುರಲ್ ಏಜೆಂಟ್ಸ್ನ ತೊಗೊಂಡು ಇವರು ಪೇಂಟ್ ಮಾಡಿದ್ದಾರೆ ಅಂತ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ಹೀಗೆ ತುಂಬ ಮಿಸ್ಟ್ರೀಸ್ ಇದೆ ಈ ಒಂದು ಟೆಂಪಲ್ಸಲ್ಲಿ. ಸೊ ನಾವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಜಾಗಗಳು, ಬೇರೆ ಬೇರೆ ಆ್ಯಂಗಲ್ಸ್ ಹೇಗಿದೆ, ಯಾವ ಥರ ಅಂತಂದ್ಬಿಟ್ಟು ಎಲ್ಲ. ಸೊ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್. ಯೋ